ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮನೆಯಲ್ಲಿ ಯಾವ ರೀತಿ ಕಡಿಮೆ ಖರ್ಚಿನಲ್ಲಿ ರಟ್ಟಿನಿಂದ ಅಂದರೆ ಕಾರ್ಡ್ಬೋರ್ಡ್ ಅಂತ ನಾವೇನು ಕರಿತೀವಿ ಅದರಿಂದ ಹಳ್ಳಿ ಶೈಲಿಯ ಮನೆಯನ್ನು ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತೀನಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನಾನು 3 ಬೋರ್ಡನ್ನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಮೊದಲಿಗೆ ಕಿಟಕಿ ಮಾಡೋಣ. ನಾನಿಲ್ಲಿ 5-6 ಸೆಂಟಿಮೀಟರ್ನ 2 ಕಿಟಕಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಮೇಲ್ಮನೆಯ ಫ್ರಂಟ್ ಗೋಡೆಗೆ ಬರ್ತಕ್ಕಂಥ ಕಿಟಕಿಗಳ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಮೇಲ್ಮನೆಯ ಸೈಡ್ ಗೋಡೆಗೆ ಬರ್ತಕ್ಕಂಥ ಕಿಟಕಿಯನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇದು ಕೂಡ 5-6 ಸೈಜ್ ಕಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕಲರ್ ಮಾಡಲು ನಮ್ಮ ಮನೆಯಲ್ಲಿ ಇದ್ದಂಥ ವಾಟರ್ ಬೇಸ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಕಿಟಕಿಯ ಬಾರ್ಡರ್ ಮಾಡ್ತಾ ಇದ್ದೀನಿ. ಕಿಟಕಿಯ ಬಾರ್ಡರ್ಗೆ ಮನೆಯಲ್ಲಿ ಇದ್ದಂಥ ಕಟ್ಟಿಗೆ ರೀತಿಯ ಪೇಪರನ್ನು ಅಂಟಿಸ್ತಾ ಇದ್ದೀನಿ.
ಇವಾಗ ನಾನು ಮೇಲ್ಮನೆಯ ಗೋಡೆಗಳನ್ನು ಬೇಸಿಗೆ ಅಂಟಿಸಲು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಕೆಳಮನೆಯ ಗೋಡೆಗಳ ಸ್ಕೆಚ್ಚು, ಸೈಜನ್ನು ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು. ಗೋಡೆಗಳು ಸಿದ್ಧವಾಗಿವೆ. ಇವಾಗ ಚಾವಣಿಯನ್ನು ರೆಡಿ ಮಾಡೋಣ. ನಾನು ಮನೆಗೆ ಚಾವಣಿ ಮಾಡಲು ತೆಳುವಾದಂಥ ಬೋರ್ಡ್ ತೊಗೊಂಡಿದ್ದೇನೆ. ಅದನ್ನು ಬೇಕಾದಂಥ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೇನೆ. ಹಂಚಿನ ಚಾವಣಿ ಮಾಡಲು ನಾನು ಇಲ್ಲಿ ರಟ್ಟಿನ ಮೇಲ್ಪದರನ ತೆಗಿತಾ ಇದ್ದೀನಿ. ನಾನು ಇವಾಗ ಮನೆಗೆ ಆಧಾರ ಗಂಬುಗಳನ್ನು ಮಾಡ್ತಾ ಇದ್ದೀನಿ.
ನಾನು ಮೆಟ್ಟಿಲಿಗೆ ಹಾಗೂ ಮನೆಯ ಅಂಗಣಕ್ಕೆ ವುಡ್ ಪಾಲಿಶನ್ನು ಹಚ್ತಾ ಇದ್ದೀನಿ. ಕಟ್ಟಿಗೆಯ ಕಾಂಪೌಂಡ್ ಮಾಡಲು ನಮ್ಮ ಮನೆಯಲ್ಲಿ ಇದ್ದಂಥ ಹಳೆ ಪೊರಕೆಯ ಕಟ್ಟಿಗೆಯನ್ನು ತಗೊಂಡಿದ್ದೇನೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.